ಹೇಳಿ. 1,00,000 ವಿಷಯ ಏನ್ ಗೊತ್ತಾ, ಅಳಿಯಂದ್ರಿಗೆ ಒಂದು ದೊಡ್ಡ ಅನುಮಾನದ ಪಿಶಾಚಿ ತಲೆಯಲ್ಲಿ ಹೊಕ್ಕೊಂಡ್ಬಿಟ್ಟಿದೆ. ಮತ್ತವರು ಅನುಮಾನದ ಬಗ್ಗೆ ನನ್ ಗಂಡನ ಹತ್ರ ಕೇಳಕ್ ಹೋಗಿದ್ರು. ಆ ವಿಷಯ ಆಚೆ ಬರ್ದೇ ಇರೋ ಹಾಗೆ ತಡಿಯಕ್ಕೆ ಈ ರಾಮ್ಜಿ ಅವ್ರ ಮಗಳ ಜೀವಾನೇ ಹೋದಂಗಾಗಿತ್ತು. ಈಗ 1,00,000 ರೂಪಾಯಿ ನನ್ ಕೈಗೆ ಬಂತು ಅಂದ್ರೆ ನನ್ ಜೀವ ತಾನಾಗ್ತಾನೆ ವಾಪಸ್ ಬಂದ್ಬಿಡುತ್ತೆ. ನಿಮ್ ತಲೆ ಕೆಟ್ಟಿದ್ಯಾ? ನನ್ನ ಹತ್ರ ಅಷ್ಟು ದುಡ್ಡಿಲ್ಲ. ಮತ್ತೆ ನಮ್ಮಪ್ಪ ಅಮ್ಮನೂ ನನಗೆ ದುಡ್ಡು ಕೊಡೋದನ್ನ ನಿಲ್ಸಿದ್ದಾರೆ. ನೋಡಿ ಧರಾ ರಾಣಿಯವರೇ, ನಿಮ್ ಹತ್ರ ಇಲ್ಲ ಅಂತ ಹೇಳಕ್ ಯಾವ ಅವಕಾಶನೂ ಇಲ್ಲ. ಗಗನಳ್ಳಿ ಅಂದ್ರಿದಾರಲ್ಲ, ಅವ್ರ ತಲೆಯಿಂದ ಅನುಮಾನ ಪೂರ್ತಿಯಾಗಿ ಹೋಗಿಲ್ಲ. ಮತ್ ನನ್ ಗಂಡ ಇದಾರಲ್ಲ, ಅವ್ರು ಹಸು ತರ ಸಾಧು ಪ್ರಾಣಿ. ಅವ್ರಂತೂ ಗಗನಳ್ಳಿಯಂದ್ರಿಗೆಲ್ಲ ಹೇಳ್ತೀನಿ ಅಂತ ಹೊರಟಿದ್ರು. ಅದೇ ವಿಷಯ ನೀವು ಮದ್ವೆಗ್ ಮುಂಚೆ ಮಾಡಿದ್ದು. ಪೂಜಾಗೆ ಅವ್ರ ಮನೆಯವ್ರಿಗೆ ಮದ್ವೆಗ್ ಮುಂಚೆ ಏನು ಹೇಳಲೇ ಇಲ್ಲ. ನಮ್ಮ ಅಳಿಯಂದ್ರಿಗೆ ಮೊದ್ಲೇ ಮದ್ವೆ ಆಗಿತ್ತು ಅಂತ. ನನಗಂತೂ ಯೋಚನೆ ಮಾಡಿ ಮಾಡಿ ಜೀವಾನೇ ಹೋಗ್ತಾ ಇದೆ. ಈ ವಿಷಯದ ಬಗ್ಗೆ ಗಗನಳ್ಳಿಯಂದ್ರಿಗೆ ಏನಾದ್ರೂ ಗೊತ್ತಾಯ್ತು ಅಂದ್ರೆ ಆ ದೇವರಿಗೆ ಗೊತ್ತು ಅವ್ರು ನಿಮ್ಮನ್ನ ಏನ್ ಮಾಡ್ತಾರೆ ಅಂತ. ನೋಡಿ, ಈಗ ಸ್ವಲ್ಪ ಲೆಕ್ಕಾಚಾರದ ಮಾತುಕತೆ ಆಡ್ಬಿಡೋಣ. ಏನ್ ಗೊತ್ತಾ, 1,00,000 ರೂಪಾಯಿಗೆ ನಿಮ್ ಹತ್ರ ಇರೋದು ಎಲ್ಲ ಖಾಲಿ ಆಗೋಗುತ್ತಾ? ನಿಮ್ ಹತ್ರ ಬರೀ 24 ಗಂಟೆ ಇದೆ. ನೀವು ಈ ರಾಮ್ಜಿ ಅವ್ರ ಮಗಳನ್ನ ಸಂತೋಷ ಪಡಿಸಿ, ಇಲ್ಲ ಅಂದ್ರೆ ದುಃಖ ಪಡ್ತಾ ಕೂತ್ಕೊಳ್ಳಕ್ಕೆ ನಿಮ್ ಮನ್ಸನ್ನ ಸಿದ್ಧ ಮಾಡ್ಕೊಳ್ಳಿ. ಸರಿ, ದೇವ್ರು ನಿಮ್ಗೆ ಒಳ್ಳೇದ್ ಮಾಡ್ಲಿ. ತುಂಬಾ ನೋವಾಗ್ತಾ ಇದೆ ರೀ ನನಗೆ. ನನ್ ಎದೆ ಒಡೆದು ಹೋಗ್ತಾ ಇದೆ. ನೀವ್ ನೋಡಿದ್ರಲ್ಲ ಈಗಷ್ಟೇ ಕೆಳಗೆ ಏನಾಯ್ತು ಅಂತ. ಇಲ್ಲಿ ಯಾರ ದೃಷ್ಟಿಯಲ್ಲೂ ನನಗ್ ಮರ್ಯಾದೆನೇ ಇಲ್ಲ ರೀ. ಏನ್ ಹೇಳ್ದೆ ನಾನು ಪೂಜಾ ಸೊಸೆ ಬಗ್ಗೆ ಅವ್ರ ಮನೆಯವ್ರ ಬಗ್ಗೆ ಯೋಚನೆ ಮಾಡಿತಾನೆ ಹೇಳ್ದೆ. ಆದ್ರೆ ನೀವ್ ನೋಡಿದ್ರಲ್ಲ, ಎಲ್ರು ನನ್ ಮೇಲೆ ಹೇಗೆ ಎಗರಾಡಿದ್ರು. ನಾನೇನೋ ಪೂಜಾ ಸೊಸೆಗೆ ಶತ್ರು ಅನ್ನೋ ಹಾಗೆ. ಅಯ್ಯೋ, ಎಳ್ಳಷ್ಟು ಮರ್ಯಾದೆ ಇಲ್ಲ ನನಗೆ. ಇಲ್ಲ ಸರೋಜ, ಯಾರು ಆತರ ಮಾತಾಡ್ಲಿಲ್ಲ. ನಾನು ಅಲ್ಲೇ ಇದ್ನಲ್ಲ. ನೀನು ಇಷ್ಟು ಚಿಕ್ಕ ವಿಷಯಕ್ಕೆ ಒಂದ್ ವೇಳೆ ನೀವು ನನಗ್ ಬೆಲೆ ಕೊಟ್ಟಿದ್ದಿದ್ರೆ ಇದು ಸಣ್ಣ ವಿಷಯ ಅನ್ನಿಸ್ತಾ ಇರ್ಲಿಲ್ಲ ರೀ. ನಿಮಗ್ ಗೊತ್ತಾಗ್ತಿತ್ತು ನನ್ನ ಮರ್ಯಾದೆ ಹೇಗೋಯ್ತು ಅಂತ. ಸರಿ ಆಯ್ತು, ನಿಮ್ ಎದೆ ಮೇಲೆ ಕೈ ಇಟ್ಕೊಂಡು ಹೇಳಿ, ನೀವು ನನಗ್ ಮರ್ಯಾದೆ ಕೊಡ್ತಿದ್ದೀರಾ ಅಂತ. ಹೌದು, ಖಂಡಿತ ಕೊಡ್ತೀನಿ, ಕೊಡ್ತಾನೂ ಇದ್ದೀನಿ. ಸರಿ, ಹಾಗಾದ್ರೆ ನಾನು ಇಲ್ಲಿಂದ ಹೋಗೋದಕ್ಕೆ ಅಪ್ಪಣೆ ಕೊಡಿ. ಮುಕ್ತಿ ಕೊಡಿ ನನಗೆ ಈ ಅವಮಾನದ ಬದುಕಿಂದ. ಹೇಗಿದ್ರು ನಾನು ಈ ಮನೆ ಬಿಟ್ಟು ಹೋಗ್ಬೇಕು ಅನ್ಕೊಂಡಿದ್ದೆ. ನೀವು ನನ್ಗೊಂದ್ ಮಾತು ಕೊಟ್ಟಿದ್ರಿ ರೀ, ಆದ್ರೆ ಅದನ್ನ ನಿಭಾಯಿಸ್ಲಿಲ್ಲ. ಒಂದ್ ವೇಳೆ ಮಾತು ಇಲ್ಲಿವರೆಗೂ ಬಂದ್ಮೇಲೆ ನಾನು ನಿನ್ನ ಮತ್ತೆ ಸರಸ್ವತಿ ಮಧ್ಯೆ ಒಬ್ಬರನ್ನ ಆಯ್ಕೆ ಮಾಡ್ಕೋಬೇಕು ಅಂದ್ರೆ ನಾನು ನಿನ್ನ ಆಯ್ಕೆ ಮಾಡ್ಕೋತೀನಿ ಸರೋಜ. ಆದಷ್ಟು ಬೇಗ ನಾನು ಸರಸ್ವತಿಗೆ ಡಿವೋರ್ಸ್ ಕೊಡ್ತೀನಿ. ತಪ್ಪು ತಿಳ್ಕೊಂಡಿದ್ದೆ ಸರೋಜ. ನಾನು ಕೊಟ್ಟ ಮಾತು ಯಾವುದನ್ನು ಮರ್ತಿಲ್ಲ. ನನ್ನ ಮಾತನ್ನು ನಾನು ಉಳಿಸ್ಕೋತಾ ಇದ್ದೀನಿ. ನಿಜವಾಗ್ಲೂ? ಹೌದು, ಸರಸ್ವತಿಗೆ ಡಿವೋರ್ಸ್ ಕೊಡೋದಕ್ಕೆ ಪೇಪರ್ಸ್ ಎಲ್ಲ ರೆಡಿ ಮಾಡ್ತಾ ಇದ್ದೀನಿ. ನಮ್ಮ ಪೂಜಾ ಅವ್ರ ತಾಯಿ ತಕ್ಷಣ ಹುಷಾರಾಗೋದ್ಮೇಲೆ ನಾನು ಸರಸ್ವತಿಗೆ ಡಿವೋರ್ಸ್ ಕೊಡಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಎಲ್ಲಿದೆ ಆ ಪೇಪರ್ಸ್? ಅದನ್ನೊಂದ್ಸಲ ನಾನು ನೋಡ್ಬೇಕು. ಆಗ್ಲೇ ನನ್ನ ಮನ್ಸಿಗೆ ಸಮಾಧಾನ. ತಗೋ ರೀ. ನಾನು ಯಾವತ್ತು ಮಾತನ್ನ ಮುರಿಯೋನಲ್ಲ ಸರೋಜ. ನಾನು ಕೊಟ್ಟ ಮಾತನ್ನ ಉಳಿಸ್ಕೋತೀನಿ. ತಕ್ಷಣ ಬರ್ತೀನಿ. ಇದು ಕನ್ಸಲ್ಲ ಅಲ್ವಾ? ಕನ್ಸು ನನ್ಸು ಟೆಸ್ಟ್ ಮಾಡ್ಬೇಕು.
ಒಂದು ಸಲ ಅವಳು ಈ ಪೇಪರ್ಸ್ ಮೇಲೆ ಸೈನ್ ಮಾಡ್ಬಿಟ್ರೆ ಆಮೇಲೆ ಇದೆಲ್ಲ ನಂದೆ. ಈ ಮನೆ ಅಧಿಕಾರ ನಂದು. ಈ ಮನೆ ಬೀಗದ ಕೈ ನನ್ನ ಕೈಲಿ. ನಾನು ಆದಷ್ಟು ಬೇಗ ಆಸ್ಪತ್ರೆಗೆ ವಾಪಸ್ ಹೋಗ್ಲೇಬೇಕು. ಈ ಪೂಜಾ ಎಲ್ಲಿಗೆ ಹೋಗೋದಕ್ಕೆ ರೆಡಿ ಆಗ್ತಾ ಇದ್ದಾಳೆ? ನೀನೇನ್ ಮಾಡ್ತಾ ಇದೀಯಾ? ಯಾಕೆ ರೆಡಿ ಆಗ್ತಾ ಇದೀಯಾ? ಆಸ್ಪತ್ರೆಗೆ ಹೋಗ್ಬೇಕಲ್ಲ. ಓ ಪ್ರಿಯಾ, ಪೂಜಾ, ನಿನ್ಗೆ ಜ್ವರ ಬಂದಿದೆ ನೋಡು. ನಿಮ್ಮ ಮಾವನ ಹತ್ರ ನಾನು ಆಲ್ರೆಡಿ ಮಾತಾಡಿದ್ದೀನಿ. ಅಲ್ಲೇನು ತೊಂದರೆ ಇಲ್ಲ ಅಂತ ಹೇಳಿದ್ರು. ನೀನ್ ಸ್ವಲ್ಪ ರೆಸ್ಟ್ ಮಾಡ್ಬೇಕಿಲ್ಲಿ. ಇಲ್ಲ ಇಲ್ಲ, ನಾನು ಆರಾಮಾಗಿದ್ದೀನಿ. ನಾನು ಅಮ್ಮನ ಹತ್ರ ಹೋಗ್ಬೇಕು. ತಲೆ ಕೆಟ್ಟಿರೋ ಹೆಂಗಸಿನ ಬಾಯಿ ಮುಚ್ಚಿಸೋದಕ್ಕೋಸ್ಕರ ನನ್ನ ಮನೇಲೆ ನನ್ನ ಕಳ್ಳಿ ತರ ಕಳ್ತನ ಮಾಡೋ ಪರಿಸ್ಥಿತಿ ಬಂದಿದೆ. ಆದ್ರೆ ನಾನು ಅನ್ಕೊಂಡಿದ್ದನ್ನ ಸಾಧಿಸೋದಕ್ಕೋಸ್ಕರ ಯಾವ ಮಟ್ಟಕ್ಕೆ ಬೇಕಾದ್ರೂ ಇಳಿತೇನೆ. ನೋಡು, ನಿನಗೀಗ ಹುಷಾರಿಲ್ಲ. ಸುಮ್ಮನೆ ರೆಸ್ಟ್ ಮಾಡು. ಎಲ್ಲೂ ಹೋಗೋ ಅವಶ್ಯಕತೆ ಇಲ್ಲ. ಆದ್ರೆ ಅಮ್ಮಂಗೆ ನನ್ನ ಅಗತ್ಯ ಇರುತ್ತೆ. ಪೂಜಾ, ನಿನಗೆ ಜ್ವರ ಇದೆ. ನಿನಗಿಷ್ಟ ನಾನು ಇನ್ಫೆಕ್ಷನ್ ನಿಮ್ಮ ತಾಯಿಗೆ ಹೋಗ್ಲಿ ಅನ್ನೋದು ಇಲ್ಲ ತಾನೆ? ಹೇಗಿದ್ರು ನಿನ್ನ ಡಾಕ್ಟರ್ ರೂಮ್ ಒಳಗಡೆ ಹೋಗೋದಕ್ಕೂ ಬಿಡೋದಿಲ್ಲ. ಒಂದು ಕೆಲಸ ಮಾಡು, ನೀನೀಗ ರೆಸ್ಟ್ ಮಾಡು. ಸರಿ ಹೋದೆ ಅಂತ ಅನಿಸ್ದಾಗ ಆಮೇಲೆ ಹೋಗು. ನಾನು ಹೋಗ್ತಾ ಇದ್ದೀನಿ. ಆಮೇಲೆ ಎಲ್ಲ ವಿಷಯನೂ ಹೇಳ್ತೀನಿ. ಆಮೇಲೆ ಈಗಲೂ ನೀನೇನಾದರೂ ಹಠ ಮಾಡಿದ್ರೆ ನಿನ್ನ ಕೈ ಕಾಲನ್ನ ಕಟ್ ಹಾಕ್ಬಿಡ್ತೀನಿ. ಹೌದು, ಅದು ಮೀಟಿಂಗ್